ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೋಡ ಸಂಸ್ಥಾನದ ಹಿರೇಮಠದಲ್ಲಿ 3 ದಿನ ನಡೆಯುವ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳ 73ನೇ ಜಾತ್ರಾ ಮಹೋತ್ಸವಕ್ಕೆ ಶನಿವಾರ ಸಂಜೆ ಅದ್ದೂರಿ ಚಾಲನೆ ದೊರೆಯಿತು. ರಥೋತ್ಸವಕ್ಕೆ ಆಗಮಿಸಿದ ಅಪಾರ ಭಕ್ತ ಸಮೂಹದ ಮಧ್ಯೆ ಸಂಜೆ ಅದ್ದೂರಿ ರಥೋತ್ಸವಕ್ಕೆ ಪೀಠಾಧಿಪತಿ ಶ್ರೀ ಚನ್ನವೀರ ಶಿವಾಚಾರ್ಯರು ಚಾಲನೆ ನೀಡಿದರು. ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಭಕ್ತರ ಜಯಘೋಷಗಳು ಮುಗಿಲು ಮುಟ್ಟಿದವು. ಜನರು ರಥಕ್ಕೆ ಹಣ ಉತ್ತತ್ತಿ ಎರೆದು ಭಕ್ತಿಯನ್ನು ಸಮರ್ಪಿಸಿದರು. ರಥೋತ್ಸವಕ್ಕೆ ನಂತರ ನಡೆದ ಶಿವಾನುಭವ ಚಿಂತನೆ ಕಾರ್ಯಕ್ರಮದಲ್ಲಿ ತ್ರಿವಿಧ ದಾಸೋಹಿಗಳಾದ ಧಾರವಾಡದ ಮುರುಘಾಮಠದ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಮತ್ತು ಬೈಲೂರಿನ ನಿಷ್ಕಲ ಮಂಟಪದ ನಿಜಗುಣಾನಂದ ಶ್ರೀಗಳಿಗೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಬಸವ ಭಾನು ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಬಸವಭಾನು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಅದು ನಿಮ್ಮ ಚಪ್ಪಾಳಿದೊಂದಿಗೆ ಹಾರಕೋಡ ಚನ್ನಬಸವೇಶ್ವರ ಮಹಾರಾಜಕಿ ಈ ದೊಡ್ಡ ಪ್ರಶಸ್ತಿ, ದೊಡ್ಡ ಮನಸ್ಸಿಗೆ ಎಲ್ಲರೂ ಜೋರಾದ. ಇನ್ನು ಶಿವಾನುಭವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಬೀದರ್ ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ಅವರು, ಆಸ್ತಿ ಅಂತಸ್ತು ಮಾಡುವುದಕ್ಕಿಂತ ಆರೋಗ್ಯ ಮುಖ್ಯ, ಪ್ರತಿಯೊಬ್ಬರೂ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ನಂತರ ಮಾತನಾಡಿದ ಅವರು, ಬೀದರ್ ಜನತೆ ಅತಿ ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನು ಸಂಸದನನ್ನಾಗಿ ಆಯ್ಕೆ ಮಾಡಿದ್ದು, ಬೀದರ್ ಲೋಕಸಭೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಎಲ್ಲರೂ ಒಗ್ಗಟ್ಟು ಆಗಿ ಅಭಿವೃದ್ಧಿ ಮಾಡೋಣ ಎಂದು ಹೇಳಿದರು. ದುಡ್ಡೆಲ್ಲ ಸೋತೋಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಊರು ಬಿಡ್ತಾ ಇದ್ದಾರೆ. ಆದ್ರೆ ನೀವು ನೋಡ್ಬೋದು, ಟಿವಿ ಮೇಲೆ ದೊಡ್ಡ ದೊಡ್ಡ ಸ್ಟಾರ್ ಇರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರೇ ಪ್ರಮೋಷನ್ ಮಾಡ್ತಾರೆ, ಅವರೇ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಬ್ಯಾನರ್ ನಮ್ಗೆ ಕಾಣಿಸುತ್ತೆ, ಫೋನ್ ನೀವು ತೆಗೆದ ತಕ್ಷಣ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದಕ್ಕೆ ಯಾವ್ದು ಸರಿ ಯಾವ್ದು ತಪ್ಪು ಅಂತಂದ್ರೆ ಗೊತ್ತಾಗ ಮನಸ್ಸಲ್ಲಿ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಎಷ್ಟೋ ಜನ ಯುವಕರು ಇರ್ಬೋದು, ಜನ ಇರ್ಬೋದು, ಇದನ್ನೆಲ್ಲ ಏನ್ ಕೆಟ್ಟ ರೂಢಿಗಳು ಇದರಲ್ಲಿ ನಾವು ಭಾಗಿಯಾಗಿ ನಾವು ದುಡ್ಡು ಕಳ್ಕೊತೀವಿ, ನಮ್ಗೆ ಯಾರು ಹೇಳೋರಿರಲ್ಲ. ಅಂತ ಸಂದರ್ಭದಲ್ಲಿ ನಾವು ಗುರುಗಳ ಮಾತು ಕೇಳಿ, ಅವ್ರ ಆಶೀರ್ವಚನ ಕೇಳಿ, ಅವ್ರು ಕೊಟ್ಟಿರುವ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಿದ್ರೆ 100% ನಾವು ಸುಖವಾಗಿರ್ತೀವಿ ಅಂತಂಬ ನನ್ನ ಅಭಿಪ್ರಾಯ ಇದೆ. ನಾನು ಚುನಾವಣೆ ಗೆದ್ಮೇಲೆ ಈ ಚಿಕ್ಕ ವಯಸ್ಸಿನಲ್ಲಿ 26 ವಯಸ್ಸಿನಲ್ಲಿ ಈಗ 27 ಆಗಿದೆ. 26 ವಯಸ್ಸಿದ್ದಾಗ ನಾನು ಈ ಚಿಕ್ಕ ವಯಸ್ಸಿನಲ್ಲಿ ನಾನು ಪ್ರಚಂಡ ಬಹುಮತದಿಂದ ನಮ್ಮೆಲ್ಲರ ಬೆಂಬಲ ಆಶೀರ್ವಾದದಿಂದ ನಾನು ಗೆದ್ದು ಬಂದಿದ್ದೀನಿ ಅಂತಂದ್ರೆ ಎಲ್ಲ ದೇವರ ಆಶೀರ್ವಾದ, ಎಲ್ಲ ಗುರುಗಳ ಆಶೀರ್ವಾದ ಇದಕ್ಕೆ ಸಲ್ಲಿಕ್ಕಿಂದೆ ಸಾಧ್ಯ ಆಯಿತು ಅಂತ ನಾನು ಹೇಳುವುದಕ್ಕೆ ನಾನು ಬಯಸುತ್ತೇನೆ. ಅವಾಗ ಗೆದ್ದಿದಾಗ ಗುರುಗಳ ಒಂದ್ ಮಾತಂತಂದ್ರು, ಈ ಅಧಿಕಾರದಲ್ಲಿ ಇದ್ದಾಗ ನಿಮ್ಗೆ ಒಂದೊಂದ್ಸಲ ಕೆಲಸ ಮಾಡ್ಲಕ್ಕಾಯ್ತದ, ಕೆಲಸ ಮಾಡ್ಲಕ್ಕಾಗಲ್ಲ, ಒಂದೊಂದ್ಸಲ ಕೆಲಸ ಆಯ್ತವ ಆಗಲ್ಲ. ಆದ್ರೆ ಯಾರಿಗೂ ನೀವು ಕೆಟ್ಟ ಮಾಡಬಾರ್ದು. ಅಧಿಕಾರದಲ್ಲಿದ್ದಾಗ ಕೆಲಸ ಮಾಡಲೋದ್ರೂ ಪರವಾಗಿಲ್ಲ, ಆದ್ರೆ ಬೇರೆ ಯಾರಿಗೂ ನೀವು ಕೆಟ್ಟ ಮಾಡಬೇಡ್ರಿ, ತಪ್ಪು ಮಾಡಬೇಡ್ರಿ, ಅವ್ರ ಕಾಲು ಹಿಡಿಬೇಡ್ರಿ ಅಂತ ಮತ್ತೆ ಯಾವಾಗ್ಲೂ ನಾವು ಮಟ್ಟಕ್ಕೆ ಬರ್ತೀವಿ. ಯಾವಾಗ್ಲೂ ಪ್ರತಿ ದಿವಸ ದಾಸೋಹ ನಡೆಸ್ತಾರೆ ಗುರುಗಳು. ಮತ್ತೆ ಇನ್ನೊಂದು ನಾನೇನ್ ನೋಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಹಾರಕೋಡ ಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಾತನಾಡಿ, ದೇಶದಲ್ಲಿ ಮದ್ಯಪಾನ ನಿಷೇಧ ಮಾಡಬೇಕು. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಗಮನ ಹರಿಸಬೇಕು. ಇದು ಆದಾಗ ಮಾತ್ರ ಜನರ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.